ಹೊಸ ವರ್ಷ ಬಂದಿದೆ, ನೀವು ಹೊಸ ಫೋನ್ ಬೈ ಮಾಡಬೇಕು ಅಂತಿದ್ದೀರಾ? ನಿಮ್ಮ ಪಾಕೆಟ್ ನಲ್ಲಿ 12,000 ರೂಪಾಯಿ ಇದ್ರೆ ನಾನು ನಿಮಗೆ ಟಾಪ್ 5 ಫೋನ್ಸ್ ಬಗ್ಗೆ ಹೇಳ್ತೀನಿ. ಇವತ್ತು 5 ಫೋನ್ಸ್ ಬೆಸ್ಟ್ ಆಗಿರ್ತವೆ ಮತ್ತು ಲಾಂಗ್ ಟರ್ಮ್ ವರ್ಗೂ ಚೆನ್ನಾಗಿ ವರ್ಕ್ ಆಗುತ್ತೆ. ಇವತ್ತಿನ ಡೇಟ್ ನಲ್ಲಿ ಮ್ಯಾಕ್ಸಿಮಮ್ ಫೋನ್ ಪ್ರೈಸ್ ಜಾಸ್ತಿ ಆಗ್ತಾನೆ ಇದೆ. ಆದ್ರಿಂದ ಈಗಲೇ ಫೋನ್ ಬೈ ಮಾಡೋದು ಒಳ್ಳೇದು. ಇದು ನನ್ನ ಪರ್ಸನಲ್ ಸಜೆಷನ್. ಈಗಲೇ ಫೋನ್ ಪ್ರೈಸ್ ಬೆಟರ್ ಆಗಿದಾವೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ನೋ ಕನ್ನಡ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮ 5ನೇ ನಂಬರ್ ಅಲ್ಲಿರೋದು ರೆಡ್ಮಿ 15C. ಇದು ಕೆಲವು ದಿನಗಳಿಂದಷ್ಟೇ ಈ ಫೋನ್ ಲಾಂಚ್ ಆಗಿದೆ. ಇದರಲ್ಲಿ 6000 mAh ಬ್ಯಾಟರಿ ಸಿಗುತ್ತೆ. ಇದು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಬ್ಯಾಟರಿ ಬ್ಯಾಕಪ್ 100% ಏನು ಪ್ರಾಬ್ಲಮ್ ಇಲ್ಲ. ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ನಮ್ಮ ಲಿಸ್ಟ್ನಲ್ಲಿ ಎಲ್ಲ ಫೋನ್ಗಳು ಮಿನಿಮಮ್ 128 GB ಸ್ಟೋರೇಜ್ ಜೊತೆಗೆ ಸಿಗುತ್ತೆ ಮತ್ತು ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ನಾರ್ಮಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಹೊಸ ಪ್ರೊಸೆಸರ್ ಅಲ್ಲ, ಆಲ್ರೆಡಿ ತುಂಬ ಫೋನ್ಸಲ್ಲಿ ಬಂದಿದೆ. ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಇದರ UI ನಲ್ಲಿ ಅನ್ನೆಸರಿ ಆ್ಯಪ್ ಸ್ವಲ್ಪ ಬರುತ್ತೆ, ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಇದು Android 15ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಕಾಲ್ಸ್ನ ಬೀಪ್ ಸೌಂಡ್ ಇಲ್ದೇ ರೆಕಾರ್ಡ್ ಮಾಡ್ಬೋದು. ಇದರ ಸಾಫ್ಟ್ವೇರ್ ಯಾವುದೋ ಗ್ಲಿಚ್ ಇಲ್ಲ. ಇದರ ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಕ್ರಾಚಸ್ ಆಗ್ಬೋದು. ಯಾಕಂದರೆ ಇದರಲ್ಲಿ ಪಾಲಿಕಾರ್ಬನೇಟ್ ಬಾಡಿ ಇದೆ. ಆದರೆ ಡಿಸೈನ್ ಓವರ್ ಆಲ್ ಚೆನ್ನಾಗಿದೆ ಮತ್ತು ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. ಆದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗೋದಿಲ್ಲ. ಇದರ ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. ಇನ್ನು ಇದರ ಫ್ರಂಟ್ನಲ್ಲಿ 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇನ್ನು ಇದರ ಫ್ರಂಟಲ್ಲಿ 120Hz HD+ ಡಿಸ್ಪ್ಲೇ ಸಿಗುತ್ತೆ. 10ರಿಂದ 12,000 ರೂಪಾಯಿ ರೇಂಜ್ನಲ್ಲಿ ಬಿಗ್ಗೆಸ್ಟ್ ಕಾಂಪ್ರಮೈಸ್ ಡಿಸ್ಪ್ಲೇ ಅಲ್ಲಿ ಆಗಿರುತ್ತೆ. ಆದರೆ ಇದರಲ್ಲಿ ಮಾಡಿಲ್ಲ. ಓವರ್ ಆಲ್ ರೆಡ್ಮಿ 15C ಇದೊಂದು ಡೀಸೆಂಟ್ ಫೋನ್ ಆಗಿದೆ. ಇದರ ಪ್ರೋ ಮತ್ತು ಕಾನ್ಸ್ ನಿಮ್ಮ ಮುಂದೆ ಇದೆ ನೋಡಿ. ಈಗ ನಮ್ಮ 4ನೇ ನಂಬರ್ ಅಲ್ಲಿರೋದು Oppo K13X. ಇದರಲ್ಲಿ 6000 mAh ಬ್ಯಾಟರಿ ಸಿಗುತ್ತೆ. ಇದು 45 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಇದು ಬ್ಯಾಟರಿ ಬ್ಯಾಕಪ್ ಒಂದಿನ ಆರಾಮಾಗಿ ಕೊಡುತ್ತೆ. ಇದಕ್ಕೆ IP65 ರೇಟಿಂಗ್ ಸಿಗುತ್ತೆ. ಇದರಲ್ಲಿ ಮಲ್ಟಿ ಲೇಯರ್ ಪ್ರೊಡಕ್ಷನ್ ಕೂಡ ಸಿಗುತ್ತೆ. ಆದರೆ ಈ ಫೋನ್ನ ನೀರಲ್ಲಿ ಹಾಕೋಕೆ ಹೋಗ್ಬಿಡಿ, ಡ್ರಾಪ್ ಟೆಸ್ಟ್ ಕೂಡ ಮಾಡೋಕೆ ಹೋಗ್ಬಿಡಿ, ಫೋನ್ ಹಾಳಾಗುತ್ತೆ. ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಿ. ಇನ್ನು ಇದರ ಡಿಸೈನ್ ಓಕೆ ಡೀಸೆಂಟ್ ಆಗಿದೆ. ಇದು ಕೂಡ ವೆಯ್ಟ್ ಜಾಸ್ತಿ ಇಲ್ಲ, ಕಡಿಮೆ ಇದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. ಇದರ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ. 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಮತ್ತು ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಮೀಡಿಯಾಟೆಕ್ ಈಗ ಬಜೆಟ್ ಫ್ಲಾಗ್ಶಿಪ್ಗಿಂತ ಎಲ್ಲ ಫೋನ್ಸ್ಗಳಲ್ಲೂ ಬರ್ತಾ ಇದೆ. ಈಗ ಮೀಡಿಯಾಟೆಕ್ ಮತ್ತು ಸ್ನ್ಯಾಪ್ಡ್ರ್ಯಾಗನಲ್ಲಿ ಯಾವುದನ್ನು ನೀವು ಟ್ರಸ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಇದರಲ್ಲಿ 120Hz HD+ ಡಿಸ್ಪ್ಲೇ ಸಿಗ್ತಾ ಇದೆ. 1000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಡಿಸ್ಪ್ಲೇ ಬ್ರೈಟ್ ಆಗಿದೆ. ಕಲರ್ಸ್ ಡೀಸೆಂಟ್ ಆಗಿದೆ. ಆದರೆ ನೋಡೋದಕ್ಕೆ ಚೆನ್ನಾಗಿದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಕಲರ್ OS ಈಗ ರೀಡಿಫೈಂಡ್ ಆಗಿದೆ. ಬೇರೆಯವರ ಕಾಲ್ಸ್ನ ರೆಕಾರ್ಡ್ ಮಾಡ್ಬೋದು. ಓವರ್ ಆಲ್ Oppo K13X ಬೆಸ್ಟ್ ಆಪ್ಷನ್ ಆಗಿದೆ. ಇದರ ಪ್ರೋ ಮತ್ತು ಕಾನ್ಸ್ನ ನಿಮ್ಮ ಮುಂದೆ ಇದೆ ನೋಡಿ. ಇನ್ನು ನಮ್ಮ 3ನೇ ಸ್ಥಾನದಲ್ಲಿರೋದು Infinix Note 15X. ಇದರ ಡಿಸೈನ್ ಚೆನ್ನಾಗಿದೆ. ವೀಗನ್ ಲೆದರ್ ಬ್ಯಾಗ್ ಸಿಗುತ್ತೆ. ಜೊತೆಗೆ ಬ್ಯಾಕ್ ಲೈಟ್ ಸ್ಟ್ರಿಪ್ ಕೂಡ ಸಿಗುತ್ತೆ. ಈ ಫೋನ್ ಲೈಟ್ ವೆಯ್ಟ್ ಆಗಿದೆ. ಇದರ ಡಿಸೈನ್ ನನಗೂ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದರಲ್ಲಿ 120Hz HD+ ಡಿಸ್ಪ್ಲೇ ಸಿಗುತ್ತೆ. ಇದು ಒಂದರಲ್ಲಿ ಮಾತ್ರ ಡ್ರಾಬ್ಯಾಕ್ ಇದೆ. ಇಲ್ಲ ಅಂದಿದ್ರೆ ಈ ಫೋನ್ ಇನ್ನೂ ಎಕ್ಸಲೆಂಟ್ ಆಗಿರ್ತಿತ್ತು. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಸಿಗ್ತಾ ಇದೆ. ಇದು 12ರಿಂದ 13,000ದಲ್ಲಿ ಪವರ್ಫುಲ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಇದು ಹೀಟಿಂಗ್ ಇಶ್ಯೂ ಆಗಲ್ಲ, ಥ್ರೋಟಿಂಗ್ ಆಗಲ್ಲ. ಇದು Android 15ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರ UI ಸ್ಮೂತ್ ಆಗಿದೆ. ಕಾಲ್ಸ್ ರೆಕಾರ್ಡ್ ಸಪೋರ್ಟ್ ಇದೆ. ಪೀಪ್ ಸೌಂಡ್ ಬರಲ್ಲ. ಇದರಲ್ಲಿ IR ಬ್ಲಾಸ್ಟರ್ ಸಿಗುತ್ತೆ. ಜೊತೆಗೆ ಮಲ್ಟಿಪಲ್ AI ಫೀಚರ್ಸ್ ಕೂಡ ಸಿಗ್ತಾ ಇದೆ. ಇದರ 50 MP ಮೇನ್ ಕ್ಯಾಮ್ರಾ ಡೀಸೆಂಟ್ ಫೋಟೋಸ್ನ ತೆಗೆಯುತ್ತೆ. ಇದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ. ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ. ಮಿಲಿಟರಿ ಗ್ರೇಡ್ ಪ್ರೊಡಕ್ಷನ್ ಕೂಡ ಸಿಗ್ತಾ ಇದೆ. 5500 mAh ಬ್ಯಾಟರಿ ಸಿಗುತ್ತೆ. ಇದು 7.5 ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. 45 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗುತ್ತೆ. ಓವರ್ ಆಲ್ Infinix Note 15X ನಾನು ರೆಕಮೆಂಡ್ ಮಾಡ್ತೀನಿ. ನೀವು ಕೂಡ ತಗೊಳ್ಬೋದು. ಇದರ ಪ್ರೋ ಮತ್ತು ಕಾನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ನೋಡಿ. ಈಗ ನಮ್ಮ 2ನೇ ನಂಬರ್ ಅಲ್ಲಿರೋದು Tecno Power 7. ಈ ಫೋನ್ ಅರೌಂಡ್ 12,000 ರೂಪಾಯಿಂದ ಸಿಗ್ತಾ ಇದೆ. ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಿಲ್ಲ. 6000 mAh ಬ್ಯಾಟರಿ ಸಿಗುತ್ತೆ. 45 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಫುಲ್ ಡೇ ಬ್ಯಾಟರಿ ಬ್ಯಾಕಪ್ ಕೂಡ ಕೊಡುತ್ತೆ. ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ಲೈಟ್ ಸ್ಟ್ರಿಪ್ ಕೂಡ ಇದೆ. ಆದರೆ ಇದರ ವೆಯ್ಟ್ ಮ್ಯಾನೇಜಬಲ್ ಆಗಿದೆ. ವಿತೌಟ್ ಬ್ಯಾಕ್ ಕವರ್ ಈ ಫೋನ್ನ ಯೂಸ್ ಮಾಡೋಕೆ ಹೋಗ್ಬೇಡಿ. ಇನ್ನು ಫ್ರಂಟಲ್ಲಿ 144Hz ಫುಲ್ HD+ ಡಿಸ್ಪ್ಲೇ ಸಿಗ್ತಾ ಇದೆ. ಕಲರ್ಸ್ ಚೆನ್ನಾಗಿ ಬರುತ್ತೆ. ಆದರೆ ಇದು 1 ವರ್ಷ OS ಅಪ್ಡೇಟ್ ಸಿಗ್ತಾ ಇದೆ. Android 15ನಲ್ಲಿ ಬರುತ್ತೆ. ಇದರ UI ಓಕೆ ಚೆನ್ನಾಗಿದೆ.
ಆದರೆ ಅಪ್ಡೇಟ್ಸ್ ಇನ್ನೂ ಜಾಸ್ತಿ ಕೊಡಬೇಕಿತ್ತು. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ. ಇನ್ನು ಇದರಲ್ಲಿ MediaTek Dimensity 7300 ಅಲ್ಟಿಮೇಟ್ ಪ್ರೊಸೆಸರ್ ಸಿಗ್ತಾ ಇದೆ. ಇದು ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಸೇಮ್ ಪ್ರೊಸೆಸರ್ ಇನ್ಫಿನಿಕ್ಸ್ ನೋಟ್ 50X ಅಲ್ಲಿ ಕೂಡ ಸಿಗ್ತಾ ಇದೆ. ಓವರ್ ಆಲ್ ಟೆಕ್ನೋ ಪವರ್ 7 ಡೀಸೆಂಟ್ ಡಿಸೈನ್ ಆಗಿದೆ. ಪ್ರೈಸ್ ಸ್ಲೈಟ್ಲಿ ಇನ್ಕ್ರೀಸ್ ಆಗ್ಬೋದು. ಇದರ ಪ್ರೋ ಮತ್ತು ಕಾನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ. ಇನ್ನು ನಮ್ಮ ನಂಬರ್ 1 ಸ್ಥಾನದಲ್ಲಿರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M17. ಇದರ ಲಾಂಚ್ ಟೈಮಲ್ಲಿ ಪ್ರೈಸ್ ಅರೌಂಡ್ 12,000 ರೂಪಾಯಿ 500 ಆಗಿತ್ತು. ಈಗ ಇದು ಕಡಿಮೆಯಲ್ಲಿ ಸಿಗ್ಬೋದು. ಇದರ ಬಿಗ್ ಸ್ಟ್ರೆಂತ್ ಏನು ಅಂದರೆ ಸಾಫ್ಟ್ವೇರ್ ಸಪೋರ್ಟ್. ಇದಕ್ಕೆ 6 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರ UI ಗ್ಲಿಚ್ ಇಲ್ಲ. ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು. 5000 mAh ಬ್ಯಾಟ್ರಿ ಸಿಗುತ್ತೆ. ಇದು 1 ಡೇ ಬ್ಯಾಟ್ರಿ ಬ್ಯಾಕಪ್ ಕೂಡ ಕೊಡುತ್ತೆ. ಆದರೆ ಇದರ ಬಾಕ್ಸ್ನಲ್ಲಿ ಚಾರ್ಜರ್ ಸಿಗಲ್ಲ. ಸಪ್ರೇಟಾಗಿ ತೊಗೊಳ್ಬೇಕಾಗತ್ತೆ. ಬ್ಯಾಕ್ ಕವರ್ ಕೂಡ ತೊಗೊಳ್ಬೇಕಾಗತ್ತೆ. ಇದರಲ್ಲಿ Exynos 1330 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಡೀಸೆಂಟ್ ಪ್ರೊಸೆಸರ್ ಆಗಿದೆ. ಇದರ ಬೆಂಚ್ ಮಾರ್ಕ್ ಸ್ಕೋರ್ ಆವರೇಜ್ ಆಗಿದೆ. ನೀವು ಕೂಡ ನೋಡ್ಬೋದು ಈ ಫೋನ್ನ ಡಿಸೈನ್ ಓಕೆ ಡಿಸೆಂಟ್ ಆಗಿದೆ. ಬಾಡಿ ಪಾಲಿಕಾರ್ಬನೇಟ್ ಆಗಿದೆ. ಇದರ ಬಿಗ್ ಪ್ಲಸ್ ಏನು ಅಂದರೆ 12,500 ರೂಪಾಯಿ ಸೆಗ್ಮೆಂಟ್ನಲ್ಲಿ ಇದೊಂದೇ ಫೋನ್ 90 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಆದರೆ ಪಂಚ್ ಹೋಲ್ ಕ್ಯಾಮ್ರಾ ಇಲ್ಲ. ಯು ಶೇಪ್ ನಾಟ್ ಸಿಗುತ್ತೆ. ಆದರೆ ಅಮೋ LED ಕಲರ್ಸ್ ಚೆನ್ನಾಗಿದೆ. 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. ಯಾವುದೇ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ. ಫೋಟೋಸ್ ಡೀಸೆಂಟ್ ಆಗಿದೆ. ಯಾರಿಗೆ ನಾನ್ ಚೈನೀಸ್ ಫೋನ್ ಬೇಕೋ ಅವರಿಗೆ ಈ ಸ್ಯಾಮ್ಸಂಗ್ M17 ಬೆಸ್ಟ್ ಆಪ್ಷನ್ ಆಗಿದೆ. ಇದಕ್ಕೆ ಲಾಂಗ್ ಟರ್ಮ್ ಅಪ್ಡೇಟ್ ಕೂಡ ಸಿಗುತ್ತೆ. ಇದರ ಪ್ರೋ ಮತ್ತು ಕಾನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ನೋಡಿ. ಸೊ ನನಗೆ ಯಾವ ಫೋನ್ ಬೆಸ್ಟ್ ಅನಿಸ್ತೋ ಆ ಫೋನ್ ಬಗ್ಗೆ ಹಾನೆಸ್ಟ್ ಆಗಿ ಹೇಳಿದ್ದೀನಿ. ಈಗ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.